ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸ್, ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದ ಆರೋಪಿ ಪುನೀತ್ ಮೂಲಕ ಬೆದರಿಕೆ ಹಾಕಿಸಿದ್ದಂತಹ ಇಬ್ಬರನ್ನ ಪತ್ತೆ ಮಾಡಲಾಗಿದೆ. ಕಿರಣ್ ಮತ್ತು ಗೌರವ್ ಶೆಟ್ಟಿ ಎಂಬುವರು ಈ ಒಂದು ಪಾತ್ರದ ಹಿಂದಿದ್ದಾರೆ. ಅವರ ಪಾತ್ರ ಬಯಲಾಗಿರುವಂಥದ್ದು ಉದ್ಯಮಿಗಳಾದ ಕಿರಣ್ ಹಾಗೂ ಗೌರವ್ ಶೆಟ್ಟಿ. ಗೌರವ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಇರ್ತಾ ಇದ್ರು. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಪುನೀತ್ ಅಂಡ್ ಟೀಮ್ಗೆ ಕಿರಣ್ ಅಂಡ್ ಗೌರವ್ ಗೈಡ್ಲೈನ್ ಮಾಡಿದ್ರಂತೆ. ಇನ್ನು ಪುನೀತ್ ಮೂಲಕ ಸಾಕ್ಷಿ ಹಾಗೆ ಕಿಡ್ನಾಪ್ ಮಾಡಿಸಿ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಈ ಸಂದೀಪ್ ಕೋರ್ಟ್ನಲ್ಲಿ ಬೆದರಿಕೆ ಹಾಕಿದ್ದಾಗಿ ಸಾಕ್ಷಿ ಸಂದೀಪ್ ಅಂದರೆ ಸಾಕ್ಷಿದಾರರಾದಂತಹ ಸಂದೀಪ್ ಹೇಳಿಕೆಯನ್ನು ಕೂಡ ನೀಡಿದ್ರು. ಈ ಸಂಬಂಧ ಕೇಸ್ ಕೂಡ ದಾಖಲಿಸಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ವಿಚಾರಣೆಯನ್ನು ಕೂಡ ಮುಂದುವರೆಸಿದ್ರು. ಈ ವಿಚಾರಣೆಯಲ್ಲಿ ಮತ್ತಿಬ್ಬರ ಕೈವಾಡ ಇರೋದು ಪತ್ತೆಯಾಗಿರುವಂಥದ್ದು. ಕಿರಣ್ ಮತ್ತು ಗೌರವ್ ಯಾವಾಗಲೂ ಕೂಡ ಕಾನ್ಫರೆನ್ಸ್ನಲ್ಲಿ ಇರ್ತಾ ಇದ್ರು. ಇವರಿಗೆ ರಿಪೋರ್ಟ್ ಮಾಡ್ತಾ ಇದ್ರು, ಹಾಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಆರೋಪಿ ಪುನೀತ್ಗೆ ಕರೆ ಮಾಡಿದಂತಹ ಪ್ರಭಾವಿ ಮಹಿಳೆ, ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡು ಎಂದಿದ್ದ ಮಹಿಳೆ, ಪುನೀತ್ಗೆ ಪ್ರಭಾವಿ ಮಹಿಳೆ ಕರೆ ಬಂದಿರುವುದಾಗಿ ಮಾಹಿತಿ ಕೂಡ ಲಭ್ಯವಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಮಹಿಳೆಗೆ ಗೌರವ್ ಕಿರಣ್ ಮೂಲಕ ಬೆದರಿಕೆ ಹಾಕಿಸಿದ್ದು ಅನ್ನೋದು ಪತ್ತೆಯಾಗಿದೆ. ಸದ್ಯ ಕಿರಣ್ ಗೌರವ್ ಶೆಟ್ಟಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಖಾಕಿ ಪಡೆ. ಇಬ್ಬರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸೋಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಹಾಗಾದ್ರೆ ಆ ಮಹಿಳೆ ಯಾರು, ಪ್ರಭಾವಿ ಮಹಿಳೆ ಯಾರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ಸದ್ಯ ಕಿರಣ್ ಮತ್ತು ಗೌರವ್ ಶೆಟ್ಟಿಯ ವಿಚಾರಣೆಯನ್ನ ನಡೆಸಿದ ನಂತರ ಅದಾದ ನಂತರ ಸತ್ಯ ಏನೆಂಬುದು ಹೊರಗೆ ಬರಬೇಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಕೂಡ ಈಗ 14ನೇ ಆರೋಪಿ ಈ ಪ್ರಕರಣದಲ್ಲಿ. ಅವರು ಕೂಡ ಮಾಫಿ ಸಾಕ್ಷಿಯಾಗಿ ಸಾಕ್ಷಿಯನ್ನು ಹೇಳ್ತೀನಿ, ಸತ್ಯವನ್ನ ಬಹಿರಂಗ ಮಾಡ್ತೀನಿ ಅಂತ ಕೂಡ ದರ್ಶನ್ಗೆ ಉರುಳಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ 49ನೇ ಸಾಕ್ಷಿ ಸಂದೀಪ್ಗೆ ಪುನೀತ್ ಎನ್ನುವಾತ ಬೆದರಿಕೆಯನ್ನು ಹಾಕಿದ್ದ. ಆದರೆ ಪುನೀತ್ ಈ ಬೆದರಿಕೆ ಹಾಕುವಂತಹ ಸಂದರ್ಭದಲ್ಲಿ ಆ ರೀತಿ ಪ್ರಚೋದನೆ ಕೊಟ್ಟಂತಹ ಇಬ್ಬರು, ಕಿರಣ್ ಮತ್ತು ಗೌರವ್ ಶೆಟ್ಟಿ ಎನ್ನುವರ ಕೈವಾಡ ಕೂಡ ಬಯಲಾಗಿರುವಂಥದ್ದು. ಆದರೆ ಇವರಿಬ್ಬರ ಹಿಂದೆ ಇರ್ತಕ್ಕಂಥ ಪಾತ್ರಧಾರಿ, ಸೂತ್ರಧಾರಿ ಬೇರೆಯವರಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆ ಪ್ರಭಾವಿ ಮಹಿಳೆ ಯಾರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್ ಗೌಡ, ನೋಡಿ ಈಗಾಗಲೇ ಪುನೀತ್ ಹಿಂದೆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಅವರ ಹೆಸರು ಕೇಳಿ ಬಂದಿರುವಂಥದ್ದು. ಆದರೆ ಇವರಿಬ್ಬರು ಬರೀ ಪಾತ್ರಧಾರಿ, ಸೂತ್ರಧಾರಿ ಮಾತ್ರ ಯಾರೋ ಒಬ್ಬ ಪ್ರಬಲವಾದಂತಹ ಪ್ರಭಾವಿ ಮಹಿಳೆ ಅಂತ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ ಆ ಪ್ರಭಾವಿ ಮಹಿಳೆ ಯಾರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಸಂಜಯ್? ಕಾವ್ಯ, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ಆಗಿದ್ದಂತಹ ಸಂದೀಪ್ ಏನಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಕೊಲೆ ಬೆದರಿಕೆ ಹಾಕುವಂತದ್ದು, ಮತ್ತೆ ದರ್ಶನ್ ಪರ ಸಾಕ್ಷಿಯನ್ನ ಹೇಳುವಂತೆ ಒತ್ತಾಯಿಸಿರುವಂತಹ ಒಂದು ಕೇಸನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ದಾಖಲು ಮಾಡಿಕೊಂಡು ಪುನೀತ್ ಎಂಬಾತರು ಮತ್ತೆ ಅವರ ಸಹಚರರು ಇಬ್ಬರನ್ನ ಅರೆಸ್ಟ್ ಅನ್ನ ಮಾಡುವಂತೆ ಕೆಲಸವನ್ನ ಮಾಡಿದ್ರು. ಆದ್ರೆ ಅವರ ಮೊಬೈಲ್ ನಲ್ಲಿ ಕಾಲ್ ನಲ್ಲಿ ಅಂದ್ರೆ ಸಂದೀಪ್ ಹೇಳಿದಂತ ಸಂದರ್ಭದಲ್ಲಿ ಅಂದ್ರೆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಆ ಕಾರ್ ನಲ್ಲಿ ಮೊಬೈಲ್ ನಿಂದ ಒಂದು 4 ಜನ ಮಾತಾಡಿದ್ರು ಅಂತ ಹೇಳಿ ಒಂದು ಹೇಳಿಕೆಯನ್ನ ಸಂದೀಪ್ ಕೊಟ್ಟಿರ್ತಾರೆ. ಆ ಒಂದು ಆಧಾರದ ಮೇಲೆ ಪುನೀತ್ ಮತ್ತೆ ಅವರ ಸಹಚರರ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಿಕ್ಕೆ ಏನು FSL ಗೆ ಕಳಿಸಿದಂತದ್ದು ಆ ವರದಿ ಇವತ್ತು ಬಂದಿರುವಂತದ್ದು. ಅಂದ್ರೆ FSL ನಲ್ಲಿ ವರದಿ ಬಂದಂತದ್ರಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಇದೇ ಸಂಜಯ್ ನಗರದಲ್ಲಿ ಉದ್ಯಮಿ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಆ ಮೊಬೈಲ್ ನಲ್ಲಿ ಮಾತಾಡಿದ್ರು ಅಂತ ಹೇಳ್ತಾ ಇರುವಂತದ್ದು. ಅದರಲ್ಲಿ ಒಬ್ಬ ಗೌರವ್ ಶೆಟ್ಟಿ, ಇನ್ನೊಬ್ಬ ಕಿರಣ್ ಅಂತ ಹೇಳಿ ಕಂಡು ಬಂದಿರುವಂತದ್ದು. ಆ ಗೌರವ್ ಶೆಟ್ಟಿ ಒಂದು ಉದ್ಯಮದಲ್ಲಿ ಇರುವಂತದ್ದು, ಮತ್ತೆ ಡಿ ಬಾಸ್ ಏನು ದರ್ಶನ್ ಅವರ ಫ್ಯಾನ್ ಕೂಡ ಆಗಿರ್ತಾನೆ. ಹಾಗೆ ಪುನೀತ್ ಏನಿರ್ತಾನೆ ಅವನ ಸ್ನೇಹಿತನು ಕೂಡ ಆಗಿರ್ತಾನೆ.
ಇವರು ಆ ಒಂದು ಮೊಬೈಲ್ ನಲ್ಲಿ ಇದ್ದಿದ್ದು ಕಂಡು ಬಂದಿರುವಂತದ್ದು. ಹಾಗೆ ಇನ್ನೊಂದು ಕಡೆ ಏನು ಇವರಿಬ್ಬರು ಅಂದ್ರೆ ಇವರು 4 ಜನ ಏನು ಕೆಲಸವನ್ನ ಮಾಡಿದ್ರು ಇದಕ್ಕೆ ಪ್ರೇರಣೆ ಕೊಟ್ಟದ್ದು ಮತ್ತೆ ಅದಕ್ಕೆ ಒಂದು ದಾರಿಯನ್ನ ತೋರಿಸಿದಂತವ್ರು ಬೇರೆ ಮಹಿಳೆ ಇದ್ದಾರೆ. ಅದು ಏನು ಆ ಮಹಿಳೆ ಯಾರು ಇದೆಲ್ಲವನ್ನು ಕೂಡ ಈಗ ಅಂದ್ರೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಕೆಲಸವನ್ನ ಮಾಡಿದ್ರು ಇದೆಲ್ಲವನ್ನು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗೆ ಪೂರ್ತಿ ರಿಪೋರ್ಟ್ ಯಾವಾಗ ಬರುತ್ತೆ ಅಂದ್ರೆ ಆ ಫೋನ್ ಕರೆಯಲ್ಲಿ ಇದ್ದಂತಹ 4ನೇ ವ್ಯಕ್ತಿ ಯಾರು ಅಂದ್ರೆ ಮಹಿಳೆ ಯಾರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಆ ಮಹಿಳೆ ಯಾರು ಅಂತ ಗೊತ್ತಾದ ತಕ್ಷಣನೇ ಆಕೆಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುವಂತದ್ದು. ಈಗ ಸದ್ಯ ಏನು ಈಗ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಏನಿದ್ದಾರೆ ಇವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಆ ವಿಚಾರಣೆಗೆ ಬರ್ಲಿಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಹಾಗೆ ಪುನೀತ್ ಈಗಾಗಲೇ ಬೇಲನ್ನ ಸಿಕ್ಕಿರುವಂತದ್ದು. ಆದ್ರೆ ಮುಂದಿನ ವಿಚಾರಣೆಯನ್ನು ಕೂಡ ಆತ ಭಾಗಿಯಾಗಲಿದ್ದಾನೆ ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.